ಹಾಯ್ ಎವ್ರಿವನ್. ನಟ ಉಪೇಂದ್ರ ಆಯ್ತು, ಸದಾನಂದ ಗೌಡ್ರ ಆಯ್ತು, ಈಗ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿಗೆ ಕೂಡ ವಂಚನೆ ಕೂಡ ಮಾಡಿದ್ದಾರೆ ಸೈಬರ್ ಕ್ರಿಮಿಗಳು. ಬರೋಬ್ಬರಿ 14 ಲಕ್ಷ ರು ವಂಚನೆ ಕೂಡ ಮಾಡಿದ್ದಾರೆ. ಇದನ್ನ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ದಾರೆ. ಡಿಜಿಟಲ್ ಅರೆಸ್ಟ್ ಕೂಡ ಮಾಡಿ ವಂಚನೆ ಕೂಡ ಮಾಡಿರೋದು ಬೆಳಕಿಗೆ ಬಂದಿದೆ. ಡಾಕ್ಟರ್ ಕೆ ಸುಧಾಕರ್ ಅವರ ಸಂಸದರು ಆಕೆಯ ಪತ್ನಿಗೆ ಈ ರೀತಿ 14 ಲಕ್ಷ ವಂಚನೆ ಮಾಡಿದ್ದಾರೆ. ಈಗ ಬಂದ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನಂತರ ಕೋರ್ಟ್ ನ ಪರ್ಮಿಷನ್ ತೆಗೆದುಕೊಂಡು 14 ಲಕ್ಷವನ್ನ ವಾಪಸ್ ಕೂಡ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಎಲ್ಲ ಕೂಡ ಮಾಡಿದ್ದಾರೆ. ಇದು ಯಾವ ರೀತಿ ಆಯ್ತು ನೋಡೋದಾದ್ರೆ, ಈಕೆಗೆ ಒಂದು ವಾಟ್ಸ್ಆಪ್ ನಲ್ಲಿ ಕರೆ ಬರುತ್ತಂತೆ. ಈ ರೀತಿ ನಾವು RBI ಕಡೆಯಿಂದ ಮಾಡ್ತಾ ಇದೀವಿ, ನಿಮ್ದು ಬಂದ್ಬಿಟ್ಟು ಅಕ್ರಮ ಹಣ ವರ್ಗಾವಣೆ ಕೂಡ ಮಾಡಿದ್ದೀರಾ, ಅದನ್ನು ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ನೀವು ಹಣ ಟ್ರಾನ್ಸ್ಫರ್ ಮಾಡಿದ್ರೆ ನಾವು 45 ನಿಮಿಷ ಒಳಗಡೆ ವೆರಿಫೈ ಕೂಡ ಮಾಡ್ತೀವಿ. ನೀವು ಟ್ರಾನ್ಸ್ಫರ್ ಮಾಡಿಲ್ಲ ನಿಮ್ಮನ್ನ ಅರೆಸ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಆ ನಿಟ್ಟಿನಲ್ಲಿ ಈಕೆ ಬಂದ್ಬಿಟ್ಟು ಭಯದಿಂದ ಅಮೌಂಟ್ ಹಾಕಿದ್ದಾರೆ. ನಂತರ ಈಕೆ ಗೊತ್ತಾಗಿದೆ ಈ ರೀತಿ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ. ನಂತರ ಈಕೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಪೊಲೀಸರು ತನಿಖೆ ಮಾಡಿ ಕೋರ್ಟ್ ನ ಪರ್ಮಿಷನ್ ತೆಗೆದುಕೊಂಡು ಹಣ ಕೂಡ ವಾಪಸ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಎಚ್ಚರಾಗಿರಿ, ಯಾವುದೇ ರೀತಿ ಕೋರ್ಟ್ ಆದೇಶ ಕೂಡ ಮಾಡಿದೆ. ಇದು ಡಿಜಿಟಲ್ ಅರೆಸ್ಟ್ ಯಾವುದೇ ರೀತಿ ಕಾರಣಕ್ಕೂ ಇಲ್ಲ, ಅದು ಸ್ಕ್ಯಾಮ್. ಯಾವುದೇ ರೀತಿ ಡಿಜಿಟಲ್ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ. ಇದು ಪಕ್ಕಾ ಸುಳ್ಳು ಆಗಿರುತ್ತೆ, ವಂಚಕರು ಕೂಡ ಇರ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಚ್ಚರಿಕೆಯಾಗಿರ್ಬೇಕಾಗುತ್ತೆ. ಥ್ಯಾಂಕ್ ಯು.